ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ನಾನು ನಿಮ್ಮ ಪ್ರೀತಿಯ ಟ್ರಾವೆಲ್ ಬ್ಲಾಗರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಹಾರರ್ ಸ್ಟೋರಿನ ತೊಗೊಂಬಂದಿದ್ದೀನಿ. ಈ ಸ್ಟೋರಿ ಅಂದರೆ ಆ್ಯಕ್ಚುಲಿ ಈ ಸ್ಟೋರಿ ಹೇಳಬೇಕು ಅಂತ ಅಂದ್ಕೊತಿದ್ದೀನಿ. ನನಗೇನೆ ಒಂಥರ ಭಯ ಭಯ ಫೀಲ್ ಆಗ್ತಿದೆ. ಖಂಡಿತವಾಗ್ಲೂ ಇದೊಂದು ಸ್ಟೋರಿ ಬಂದು ನಿಜವಾಗ್ಲೂ ನಡೆದಿರೋ ಘಟನೆ. ಸೊ ಆ ಘಟನೆನ ನಾನು ಹೇಳ್ಬೇಕಂದ್ರೆ ನನಗೆ ಗೂಸ್ ಬಂಪ್ಸ್ ಬರ್ತಿದೆ ಸೀರಿಯಸ್ಲಿ. ಸೊ ಮತ್ತು ಆದರೂ ನಾನು ಹೇಳ್ತೀನಿ ಖಂಡಿತವಾಗ್ಲೂ. ಆ್ಯಂಡ್ ಯಾರ್ಯಾರು ಹೊಸ್ದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸೊ ಈ ಕತೆ ಸ್ಟಾರ್ಟ್ ಆಗೋದು ತುಮಕೂರಿಂದ. ತುಮಕೂರಲ್ಲಿ 3 ಜನ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ. ಅವರು ಸ್ಕೂಲ್ ಓದ್ತಿರ್ತಾರೆ. ಹೆಸ್ರನ್ನ ಖಂಡಿತವಾಗ್ಲೂ ನೆನ್ಪಿಟ್ಕೊಡಿ. ಒಬ್ಬಳ ಹೆಸರು ಶ್ರೇಯಾ ಅಂತ, ಇನ್ನೊಬ್ಬಳ ಹೆಸರು ಮಧುಮಿತಾ, ಇನ್ನೊಬ್ಬಳ ಹೆಸರು ದಿವ್ಯಾ ಅಂತ. 3 ಜನನು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಶ್ರೇಯಾ ಮತ್ತು ಮಧುಮಿತಾ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಆಗಿರ್ತಾರೆ. ಆ್ಯಂಡ್ ದಿವ್ಯಾ ಬಂದು 6th ಸ್ಟ್ಯಾಂಡರ್ಡಲ್ಲಿ ಜಾಯ್ನ್ ಆಗ್ತಾರೆ. 3 ಜನನು 3 ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಫೈನಲಿ ಅವ್ರು ಏನು ಮಾಡ್ತಾರೆ ಅಂದರೆ 8th ಸ್ಟ್ಯಾಂಡರ್ಡಿಗೆ ಬರ್ತಾರೆ. ಅದರಲ್ಲಿ ದಿವ್ಯಾ ಅಂದರೆ 3rd ಗರ್ಲ್ ಅಂದರೆ ದಿವ್ಯಾ ಅಂತ ಕನ್ಸಿಡರ್ ಮಾಡಿ, ಅವಳು ಏನು ಮಾಡ್ತಾಳೆ, ಅವಳು ಒಬ್ಬರನ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇವರಿಬ್ಬರು 3 ಜನನು ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಒಂದಿನ ಏನಾಗುತ್ತೆ ಅಂದರೆ ದಿವ್ಯಾ 9th ಸ್ಟ್ಯಾಂಡರ್ಡಿಗೆ ಬರ್ತಾಳೆ. ಅವಳು 8th ಇದ್ದಾಗ ಲವ್ ಮಾಡ್ತಿರ್ತಾಳೆ. 9th ಸ್ಟ್ಯಾಂಡರ್ಡಿಗೆ ಬಂದಾಗ ಅವ್ರ ಪೇರೆಂಟ್ಸ್ಗೆ ಈ ವಿಷಯ ಗೊತ್ತಾಗುತ್ತೆ. ಯಾರ ಪೇರೆಂಟ್ಸ್ಗೆ? ದಿವ್ಯಾ ಅವ್ರ ಪೇರೆಂಟ್ಸ್ಗೆ. ಅವರು ತುಂಬಾ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವಳಿಗೆ ಹೊಡೆಯೋದು, ಬಡಿಯೋದು, ಆಮೇಲೆ ಅವಳನ್ನ ತುಂಬ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಅವಳೇನು ಮಾಡ್ತಾಳೆ, ದಿವ್ಯಾ ಬಂದ್ಬಿಟ್ಟು ಫ್ರೆಂಡ್ಸ್ ಹತ್ರ ಈ ಥರ ಶೇರ್ ಮಾಡ್ತಾಳೆ. ನಮ್ಮ ಮನೇಲಿ ನನಗೆ ಈ ಥರ ಎಲ್ಲ ಟಾರ್ಚರ್ ಕೊಡ್ತಿದ್ದಾರೆ, ತುಂಬ ನನಗೆ ಸಫೋಕೇಟ್ ಆಗ್ತಿದೆ ಅಂತ. ಆಮೇಲೆ ಅವಳು ಬಂದು ದಿವ್ಯಾ ಪ್ರೀತಿಸ್ತಿರೋದು ಒಬ್ಬ ತಮಿಳ್ ಹುಡುಗನ ಪ್ರೀತಿ ಮಾಡ್ತಿರ್ತಾಳೆ. ಸೊ ತುಂಬ ಸಫೋಕೇಟ್ ಆಗ್ತಿರುತ್ತೆ ಮನೆಯಲ್ಲಿ. ಅವ್ರ ಅಪ್ಪ ಅಮ್ಮ, ದಿವ್ಯಾ ಅವ್ರ ಅಪ್ಪ ಅಮ್ಮ ಮತ್ತು ಅವ್ರ ಮಾವ ಎಲ್ಲ ಹೋಗ್ಬಿಟ್ಟು ಆ ಹುಡುಗ ಇರ್ತಾನಲ್ಲ ಅವನಿಗೆ ಹೊಡೆದು ಬಡ್ದು ಅವನನ್ನು ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಟಿರ್ತಾರೆ. ನಮ್ಮ ಹುಡುಗಿ ಸವಸಕ್ಕೆ ನೀನು ಬರಬೇಡ, ಬಂದಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅದು ವಿಷಯ ತಿಳ್ಕೊಂಡಿರೋ ಅವರ ಅಪ್ಪ ಅಮ್ಮ, ಹುಡುಗ ಇದ್ದಾರಲ್ಲ ಅವ್ರ ಅಪ್ಪ ಅಮ್ಮ ಅವ್ರ ಊರಿಗೆ ಹೋಗಿರ್ತಾರೆ ತಮಿಳ್ನಾಡಿಗೆ. ಸದ್ಯಕ್ಕೆ ಬೇಡ ಈ ಟೈಮಲ್ಲಿ ಅಂದ್ಬಿಟ್ಟು ಕರ್ಕೊಂಡೋಗಿರ್ತಾರೆ. ಆ್ಯಂಡ್ ಇವಳ ಕತೆ ಏನಾಗ್ಬಿಟ್ಟಿರುತ್ತೆ ಅಂದರೆ ದಿವ್ಯನ ಕತೆ ಉಸಿರಾಡೋಕ್ಕಾಗ್ತಾ ಇರಲ್ಲ. ನಿಮ್ಗೆ ಗೊತ್ತಿರುತ್ತೆ ಆ ವಯಸ್ಸಲ್ಲಿ ಏನಾಗುತ್ತೆ ಏನಾಗಲ್ಲ ಅಂತ ನಾನು ಹೇಳೋದು ಬೇಡ, ನಿಮಗೆ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಿರುತ್ತೆ. ತುಂಬ ಸಫೋಕೇಟ್ ಆಗ್ತಿರುತ್ತೆ. ಪೇರೆಂಟ್ಸ್ ಕೂಡ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾ ಇರ್ತಾರೆ. ಮಧುಮಿತಾ ಅವಳು ಬಸ್ಸಲ್ಲಿ ವ್ಯಾನಲ್ಲಿ ಹೋಗ್ತಾ ಇರ್ತಾಳೆ. ಶ್ರೇಯಾ ಮತ್ತು ದಿವ್ಯಾ ಬಂದು ಜೊತೆಯಲ್ಲಿ ಹೋಗ್ತಾ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಲಾಸ್ಟಿಗೆ ದಿವ್ಯಾ ಅವ್ರ ಅಪ್ಪ ಅಮ್ಮ ಏನು ಮಾಡಿದ್ರು ಅಂದರೆ ಅವಳನ್ನ ಅಷ್ಟು ರಿಸ್ಟ್ರಿಕ್ಟ್ ಮಾಡ್ತಾರೆ ಅಂದರೆ ಫ್ರೆಂಡ್ ಜೊತೆ ಕೂಡ ಬರೋಕ್ಕೆ ಬಿಡೋದಿಲ್ಲ, ಅಷ್ಟು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೆಲ್ಲ ಗೊತ್ತಾದ್ಮೇಲೆ ಅವಳಿಗೆ ತುಂಬ ಅಳು ಬರ್ತಿರುತ್ತೆ. ಫೈನಲಿ ಅವಳು 10th ಸ್ಟ್ಯಾಂಡರ್ಡ್ ರೀಚ್ ಆಗ್ತಾಳೆ. 10th ಸ್ಟ್ಯಾಂಡರ್ಡ್ ಆ್ಯಕ್ಚುಲಿ ನನಗೆ ಗೂಸ್ ಬಂಪ್ಸ್ ಬರ್ತಿದೆ. ತುಂಬ ಒಂಥರ ನರ್ವಸ್ ಫೀಲ್ ಮಾಡ್ತಾ ಇದ್ದೀನಿ ಈ ಸ್ಟೋರಿ ಹೇಳಬೇಕು ಅಂದರೆ. 10th ಸ್ಟ್ಯಾಂಡರ್ಡಿಗೆ ಅವಳು ಫೈನಲ್ ಆಗಿ ಬಂದಾಗ ಏನಾಗುತ್ತೆ ಅಂದರೆ ಅವಳು ತುಂಬ ಸಫೋಕೇಟ್ ಆಗ್ತಿರ್ತಾಳೆ. ತುಂಬ ಇದೆಲ್ಲ ನೋಡ್ಬಿಟ್ಟು ಅವಳು ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಫೈನಲಿ ಶ್ರೇಯಾ ಮತ್ತು ದಿವ್ಯಾ ಅವರು ಸ್ಕೂಲಲ್ಲಿ ಕೂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಒಂದಿನ ದಿವ್ಯಾ ಸ್ಕೂಲು ಬರಲ್ಲ. ನೆಕ್ಸ್ಟ್ ಡೇ ಅವ್ರಿಗೆ ಅವತ್ತಿನ ದಿನನೇ ಗೊತ್ತಾಗುತ್ತೆ ದಿವ್ಯಾ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಅದ್ರ ನೆಕ್ಸ್ಟ್ ಡೇನೇ ಗೊತ್ತಾಗುತ್ತೆ. ಇವರಿಬ್ರಿಗೆ ಫ್ರೆಂಡ್ಸು ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿದ್ರು ಅಂದರೆ ನಾನಿಲ್ಲ ಅಂದರೆ ನೀನಿಲ್ಲ, ನೀನಿಲ್ಲ ಅಂದರೆ ನಾನಿಲ್ಲ, ಅಷ್ಟು ಮಟ್ಟಿಗೆ ಅವರಿಬ್ರು ಅಡಿಕ್ಟ್ ಆಗಿರ್ತಾರೆ. ಒಂದೇ ಕಾಲೇಜಿಗೆ ಸೇರ್ಕೊಳ್ಳೋಣ, ಒಂದೇ ಕೋರ್ಸ್ನ ಓದೋಣ, ಒಂದೇ ಕಡೆ ಜಾಬ್ ಮಾಡೋಣ, ಲೈಫನ್ನ ಹಂಗೆ ಎಂಜಾಯ್ ಮಾಡೋಣ, ಹಿಂಗೆ ಎಂಜಾಯ್ ಮಾಡೋಣ ಅಂತ ತುಂಬಾ ಕನಸುಗಳು ಇಟ್ಕೊಂಡಿರ್ತಾರೆ. ಇವರಿಬ್ರಿಗೆ ತುಂಬಾ ಆ ಕನಸು ಮುಗುರ್ಚಿ ಬೀಳುತ್ತೆ. ಇಷ್ಟು ಮಟ್ಟಿಗೆ ಅವರು ಸಫೋಕೇಟ್ನ ಅನುಭವಿಸ್ತಾರೆ. ಇದೆಲ್ಲ ಆದಮೇಲೆ ಒಂದು ಹಾಫ್ ಮಂತ್ ಆಗುತ್ತೆ, 6 ಮಂತ್ ಆಗುತ್ತೆ. ಇವರಿಬ್ರಿಗೂ ಕನಸುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಕನಸುಗಳು? ಕನಸಲ್ಲಿ ದಿವ್ಯಾ ಬರೋದು, ಅಳೋದು, ಮತ್ತು ಇವರಿಬ್ರು ಮಲ್ಕೊಬೇಕಾದ್ರೆ ಅವಳ ಪಕ್ಕ ಯಾರೋ ಮಾತಾಡೋದು, ಈ ಥರ ಕನಸುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೀರಿಯಸ್ಲಿ ಗೈಸ್ ತುಂಬ ಒಂಥರ ಅನ್ನಿಸ್ತಿದೆ.
ಕನ್ಸುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ದಿವ್ಯನ ಕನಸೆಲ್ಲ ಇವರಿಬ್ರು ಡಿಸ್ಕಸ್ ಮಾಡ್ಕೊತಾರೆ. ಮಧುಮಿತಾಗ ಈ ಥರ ಕನಸು ಬಂದಾಗ ಅವಳು ಬಂದು ಹೇಳ್ತಾಳೆ, ಈ ಥರ ಕನಸಲ್ಲಿ ಬಂದಿದ್ಲು, ಅಳ್ತಿದ್ಲು. ಹಾಗೆ ಶ್ರೇಯ ಹೇಳ್ತಾರೆ, ಹೌದಾ ನಿನ್ನ ಕನಸಲ್ಲೂ ಬಂದಿಲ್ಲ, ನನ್ನ ಕನಸಲ್ಲೂ ಕೂಡ ಬಂದಿದ್ಲು, ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅವಳು, ನನಗೆ ತುಂಬ ಭಯ ಆಗ್ತಿದೆ ಕಣೆ ಅಂತ. ಮಧುಮಿತಾ ಏನು ಮಾಡ್ತಾಳೆ, ತಲೆ ಕೆಡ್ಸ್ಕೊಬೇಡ ಕಣೆ, ನಾವು ಅವಳನ್ನ ಅಷ್ಟೊಂದು ಅಡಿಕ್ಟ್ ಆಗಿದ್ವಿ ಅವಳಿಗೆ, ಸೊ ಈ ಥರ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಮಧುಮಿತಾ ಕಾಮಾಗಿ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಳೆ. ಒಂದು ತಿಂಗಳಾದಮೇಲೆ ಶ್ರೇಯ ತುಂಬಾ ಡೌನ್ ಆಗಿಬಿಟ್ಟಿರ್ತಾಳೆ. ಎಷ್ಟು ಮಟ್ಟಕ್ಕೆ ಡೌನ್ ಆಗಿರ್ತಾಳೆ ಅಂದರೆ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವಳಿಗೆ, ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮೂಡ್ ಸ್ವಿಂಗ್ಸ್ಗಳು ತುಂಬಾ ಆಗ್ತಿರ್ತದೆ ಶ್ರೇಯನ್ಗೆ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗುತ್ತೆ, ಇಟ್ ಕ್ಯಾನ್ ಈಸಿಲಿ ದೇ ಕ್ಯಾನ್ ಐಡೆಂಟಿಫೈ ದೇರ್ ಚಿಲ್ಡ್ರನ್ಸ್ ಬಿಹೇವಿಯರ್. ಹಾಗೆ ಶ್ರೇಯನ್ ಬಿಹೇವಿಯರ್ ಕೂಡ ಅವ್ರಿಗೆ ತುಂಬಾ ಈಸಿಯಾಗಿ ಗೊತ್ತಾಗ್ತಿರುತ್ತೆ. ಅವಳು ಒಂದು ಸತಿ ಇದ್ದಾಗ ಒಂದು ಸತಿ ಇರ್ತಾ ಇರಲಿಲ್ಲ. ಅಂದರೆ ಪೂಜೆ, ಅವಳು ದೇವ್ರು ಅಂದರೆ ತುಂಬಾ ನಂಬಿಕೆ ಇರುತ್ತೆ. ಬಟ್ ಒನ್ ಫೈನ್ ಡೇ ಅವಳು ದೇವರು ಅಂದರೂ ಕೂಡ ಅವಳಿಗೆ ನಂಬಿಕೆ ಬರಲ್ಲ. ಅಷ್ಟು ಮಟ್ಟಿಗೆ ಶಿಲ್ ಬಿ ಲೈಕ್, ದೇವರು ಅಂದರೆ ನಾನು ಹಿಂದೆ ಇರ್ತೀನಿ ಆ ಥರ ಅವಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಅಂದರೆ ಅವ್ರ ಅಪ್ಪ ಅಮ್ಮ ಇದನ್ನೆಲ್ಲ ಅವ್ರು ನೋಡ್ತಿರ್ತಾರೆ. ಊಟ ಮಾಡೋದು ಇಲ್ಲ, ತುಂಬ ವೀಕ್ ಆಗ್ತಿರ್ತಾಳೆ ಡೈಲಿ ಬರ್ತಾ ಬರ್ತಾ. ಅವ್ರ ಅಪ್ಪ ಅಮ್ಮಂಗೆ ಡೌಟ್ ಆಗುತ್ತೆ. ಒಂದಿನ ಅವ್ರು ಹೇಳ್ತಾರೆ, ಬಾ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೇಳ್ತಾರಲ್ವ, ತಡೆ ಓಡಿಸ್ಕೊಂಬರೋಣ, ಸಮ್ವೇರ್ ಬಂಡಿ ಮಕ್ಕಳ ಮುಂದೆ ತಡೆ ಓಡಿಸೋಣ, ದೃಷ್ಟಿಯಾಗಿರಬೇಕು ನಿನಗೆ, ಹಾಗೆ ಹೀಗೆ ಊಟ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಅವಳು ಶಿ ವಿಲ್ ನಾಟ್ ಬಿ ರೆಡಿ ಟು ಗೋ, ಹೋಗೋಕ್ಕೂ ಕೂಡ ರೆಡಿ ಆಗಿರಲ್ಲ. ಒನ್ ಫೈನ್ ಡೇ ಏನು ಮಾಡ್ತಾರೆ, ಅವ್ರ ಅಪ್ಪ ಹೋಗ್ಬಿಟ್ಟು ಜ್ಯೋತಿಷ್ಯದವ್ರ ಹತ್ರ ಹೋಗ್ಬಿಟ್ಟು, ನನ್ನ ಮಗಳು ಯಾಕೋ ಗೊತ್ತಿಲ್ಲ ಈ ಥರ ಅವಳು ಮಾಡ್ತಿದ್ದಾಳೆ, ಏನಾಗ್ತಿದೆ ಅವಳು ಗ್ರಹಗತಿಗಳನ್ನ ನೋಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅವಳಿಗೆ ಒಂದು ಕಂಟಕ ಇದೆ, ಅವಳಿಗೆ ನಮ್ಮ ಹತ್ರ ಕರ್ಕೊಬನ್ನಿ ಅಂತ ಅವ್ರು ಇಷ್ಟನ್ನು ಮಾತ್ರ ಹೇಳ್ತಾರೆ. ಸೊ ಅವರಪ್ಪ ಹೋಗ್ಬಿಟ್ಟು ಮನೆಗೆ ಹೋಗ್ತಾರೆ. ಹೋದಾಗಲೇ ಲೈಕ್ ಅವಳು ನಾರ್ಮಲಾಗೇ ಇರಲ್ಲ, ತುಂಬ ವಿಯರ್ಡಾಗಿ ಬಿಹೇವ್ ಮಾಡ್ತಿರ್ತಾಳೆ ಶ್ರೇಯ. ನೀವು ಯಾಕೆ ಹೋಗಿದ್ದು, ಹಾಗೆ ಬಂದಿದ್ದು, ಆ್ಯಂಡ್ ಶಿ ವಿಲ್ ಬಿ ಚೇಂಜಿಂಗ್ ಹರ್ ವಾಯ್ಸ್ ಟೋನ್ಸ್, ಲೈಕ್ ಒಂಥರ ಇದ್ದಿದ್ದು ವಾಯ್ಸು ಒಂದು ಸತಿ, ಮತ್ತು ತುಂಬ ರ್ಯಾಶಾಗಿ ಬಿಹೇವ್ ಮಾಡೋದು, ಎಲ್ಲ ವಸ್ತುಗಳನ್ನ ತೂಕೋದು, ಚೆಲ್ಲೋದು, ಚಿಲಿಪಿಲಿ ಮಾಡೋದು, ಕಿಚ್ಚೋದು, ನಗೋದು, ಅಳೋದು ಎಲ್ಲ ಮಾಡ್ತಿರ್ತಾಳೆ. ಅವ್ರ ಅಪ್ಪ ಅಮ್ಮಂಗೆ ಏನಾಯ್ತಮ್ಮ ನಿಂಗೆ, ಏನಾಯ್ತು ಹೇಳು, ನಂಗೆ ಮೋಸ ಆಗೋಯ್ತಮ್ಮ, ನಂಗೆ ಮೋಸ ಆಗೋಯ್ತಮ್ಮ. ಅವ್ರ ಅಪ್ಪ ಅಮ್ಮ ಹೇಳ್ತು, ಏನು ಮೋಸ ಆಯಿತು, ನಮ್ಮ ಹತ್ರ ಹೇಳ್ಕೊ ನೀನು, ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಹೇಳು ಅಂತಂದ್ರೆ, ಎಲ್ಲಮ್ಮ ನನ್ನ ಮೋಸ ಮಾಡಿಬಿಟ್ರು, ನನ್ನನ್ನು ಸಾಯಿಸ್ಬಿಟ್ರು. ಅಪ್ಪ ಅಮ್ಮನಿಗೆ ಶಾಕ್, ಬದುಕಿದ್ದಾಳೆ ಮಗಳು, ಸಾಯೋ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದಾಳೆ ಅಂತ ಶಾಕ್ ಆಗಿರ್ತಾರೆ ತಂದೆ ತಾಯಿ. ಯಾವ ತಂದೆ ತಾಯಿಗಾದರೂ ಶಾಕ್ ಆಗೇ ಆಗುತ್ತಲ್ವ, ಆಬ್ವಿಯಸ್ಲಿ. ಸೇಮ್ ಹಿಂಗೆ ಆಗ್ತಾ ಇರುತ್ತೆ. ಅವ್ರ ಅಪ್ಪ ಅಮ್ಮಂಗೆ ಕನ್ಫರ್ಮ್ ಆಗುತ್ತೆ, ನನ್ನ ಮಗಳು ಪೊಸೆಸ್ ಆಗಿದೆ. ಸೀರಿಯಸ್ಲಿ ಸ್ಟೋರಿ ಪೊಸೆಸ್ ಆಗಿದ್ದಾಳೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇನೆ ಅವರು ಆ ಮೂಮೆಂಟೇ ಕಾಲ್ ಮಾಡ್ತಾರೆ. ಯಾರಿಗೆ? ಅಸ್ಟ್ರಾಲಜರ್ಗೆ ಕಾಲ್ ಮಾಡ್ತಾರೆ, ಜ್ಯೋತಿಷ್ಯದವ್ರಿಗೆ, ಈ ಥರ ಆಗ್ತಿದೆ, ನನ್ನ ಮಗಳು ಈ ಥರ ಬಿಹೇವ್ ಮಾಡ್ತಿದ್ದಾಳೆ, ದಯವಿಟ್ಟು ಬನ್ನಿ ಅಂತ. ಅವ್ರು ಫಸ್ಟ್ ಟೈಮ್ ಆ ಥರ ಎಕ್ಸ್ಪೀರಿಯನ್ಸ್ನ ಮಾಡ್ತಿರ್ತಾರಲ್ಲ, ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಅದಕ್ಕೆ ಜ್ಯೋತಿಷ್ಯದವ್ರು ಹೇಳ್ತಾರೆ, ಬರೋಣ, ಇವಾಗ ಬರೋಕ್ಕಾಗಲ್ಲ, ಬಿಕಾಸ್ ಅದು ಲೇಟ್ ನೈಟ್ ಆಗಿರುತ್ತೆ, ಅರೌಂಡ್ 11 o'clock. ಅವ್ರು ಹೇಳ್ತಾರೆ, ನಾಳೆ ಫೈನ್, ಏನು ಮಾಡಬೇಡಿ, ದೇವ್ರನ್ನ ನೆನೆಸ್ಕೊಳ್ಳಿ, ಹನುಮಾನ್ ಚಾಲೀಸ್ ಹಾಕಿ ಎಲ್ಲ ಕರೆಕ್ಟಾಗಿರುತ್ತೆ, ನಾಳೆ ಕರ್ಕೊಬನ್ನಿ ಮಗುನ ಅಂತ ಹೇಳಿರ್ತಾರೆ. ನೆಕ್ಸ್ಟ್ ಡೇ ಜ್ಯೋತಿಷ್ಯದ ಹುಡುಗಿ ಗೊತ್ತಾಗ್ಬಿಟ್ಟಿರುತ್ತೆ, ಬಿಕಾಸ್ ಶಿ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಡಿಮನ್. ಶಿ ವಿಲ್ ಬಿ ನೋಯಿಂಗ್ ಏನಾಗ್ತಿದೆ ಅಂತ. ಶಿ ವಿಲ್ ಗೆಟ್ ಟು ನೋ, ಶಿ ವಿಲ್ ಬಿ ಲೈಕ್, ನಾನು ಬಿಡಲ್ಲ, ಇಫ್ ಯು ಡೂ ಲೈಕ್ ದಿಸ್, ನಾನು ಏನು ಮಾಡಬೇಕು ನನಗೆ ಗೊತ್ತು ಅಂತ. ಶಿ ವಿಲ್ ಬಿ ಲೈಕ್ ಬಿಹೇವಿಂಗ್ ಇನ್ ದಟ್ ವೇ. ಏನಾಗುತ್ತೆ ಅಂದರೆ ಲಾಸ್ಟಿಗೆ ಲೈಕ್ ಹೋಗ್ತಾರೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಬಟ್ ಏನೂ ಇರಲ್ಲ ಆ ಮೂಮೆಂಟಿಗೆ, ಏನಂದ್ರೂ ಏನೂ ಇರಲ್ಲ. ಆ್ಯಂಡ್ ಒನ್ ಫೈನ್ ಡೇ ದೇವಸ್ಥಾನದಿಂದ ಬರ್ತಾರೆ, ಬಂದ ಮೇಲೆ ಅಗೇನ್ ಶಿ ವಿಲ್ ಸ್ಟಾರ್ಟ್ ಅರ್ ಓಲ್ಡ್ ವರ್ಷನ್, ಅದೇ ಥರ ಸ್ಟಾರ್ಟ್ ಮಾಡ್ಕೊತಾಳೆ, ಲೈಕ್ ಕಿರ್ಚೋದು, ಹಾರಾಡೋದು. ಜ್ಯೋತಿಷ್ಯದವ್ರು ಮನೆಗೆ ಬರ್ತಾರೆ ನೆಕ್ಸ್ಟ್ ಡೇ. ಬಂದಾದಮೇಲೆ ಹೇಳ್ತಾರೆ, ಏನಾಯಿತು, ಯಾರು ನೀನು, ಏನು ಈ ಥರ ಮಾಡ್ತಿದ್ಯಾ, ಏನಾಗ್ತಿದೆ ನಿನಗೆ, ದಯವಿಟ್ಟು ಅದನ್ನು ತಿಳಿಸು ಅಂತ.
ಶೀಲ್ ಬಿ ಲೈಕ್ ನಿನ್ನ ಹೆಸರು ಏನು, ನನಗೆ ಹೇಳಲ್ಲ, ನನಗೆ ಹೆಸರು ಹೇಳಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಸೊ ಆಮೇಲೆ ಲೈಕ್ ಫೋರ್ಸ್ ಮಾಡಿ ಹೇಳಿದ್ಮೇಲೆ ಹೇಳ್ತಾಳೆ, ನಾನು ದಿವ್ಯಾ ಅಂತ, ನಿಮಗೂ ಇಳಿದು ಏನು ಸಂಬಂಧ, ನನ್ನ ಬೆಸ್ಟ್ ಫ್ರೆಂಡ್ ಅವಳದು, ನಾವೆಲ್ಲ ಎಷ್ಟು ಬೆಸ್ಟ್ ಫ್ರೆಂಡ್ ಇದ್ರು ನಾವು ದೂರ ಆದ್ರೂ ಒಟ್ಟಿಗೆ ಇರಬೇಕು ಅಂತ ಆಸೆ ಪಡ್ತಿದ್ವಿ ನಾವು ಅಂತ ಅವಳು ಹೇಳಿರ್ತಾಳೆ. ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಅದಕ್ಕಿಂತ ಬಂದೆ, ನನಗೆ ಮೋಸ ಆಗಿದೆ, ಸೊ ಅಲ್ಲಿ ಗಂಟ ನಾನು ಹೋಗೋದಿಲ್ಲ, ನನಗೆ ನ್ಯಾಯ ಸಿಗೋ ಗಂಟ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾಳೆ ದಿವ್ಯಾ. ಆಮೇಲೆ ತಂದೆ ತಾಯಿಗೆ ಶಾಕು, ನನ್ನ ಮಕ್ಕಳು ನನ್ನ ದಿವ್ಯಾ ಬಂದಿದ್ದಾಳ ಅಂತ ಅವ್ರಿಗೆಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಫೈನಲಿ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾರೆ. ಅದರಲ್ಲಿ ದಿವ್ಯಾ ಹೇಳ್ಕೊತಾಳೆ ಲೈಕ್ ಸ್ವಂತ ಮಾವನೇ ನನ್ನನ್ನು ಕೊಲೆ ಮಾಡಿರೋದು, ಅದನ್ನು ಸೂಸೈಡ್ ಥರ ಪ್ರತಿಬಿಂಬಿಸಿದ್ದಾರೆ ಅಂತ ಅವಳು ದಿವ್ಯಾ ಹೇಳ್ಕೊತಾಳೆ. ನಾನು ನಮ್ಮ ಮಾವ ಫೋನಲ್ಲಿ ನಾನು ಫೋಟೋಸ್ಗಳೆಲ್ಲ ಅವನಿಗೆ ಸಿಕ್ಬಿಟ್ಟಿದ್ದೆ, ಲೈಕ್ ಕ್ಲೋಸ್ ಇದ್ದಿದ್ದ ಫೋಟೋಸ್ಗಳೆಲ್ಲ ಸಿಕ್ಕಿದೆ. ಸೊ ಅದನ್ನ ನೋಡ್ಕೊಂಡು ಜಗಳ ಮಾಡೋಕ್ಕೆ ಬಂದ, ನಾನು ಕೂಡ ಜಗಳ ಮಾಡಿದೆ. ಅದೇ ಏಟಲ್ಲಿ ಅವನು ನನಗೆ ಹೊಡೆದಿರೋದ್ರಿಂದ ಇದಕ್ಕೆ ನಾನು ಕಾನ್ಷಿಯಸ್ ಆಗಿಬಿದ್ದೆ. ನಾನು ಹೋದ್ಮೇಲೆ ಹೀ ಟ್ರೈ ಟು ಪೋರ್ಟ್ರೇ ಇನ್ ಸಚ್ ಅ ವೇ ದಟ್ ಶಿ ಕಮಿಟೆಡ್ ಸುಸೈಡ್ ಅನ್ನೋ ಥರ ಅವನು ಪೋರ್ಟ್ರೇ ಮಾಡೋಕ್ಕೆ ಮಾಡಿದ್ದಾನೆ. ಸೊ ಇದರಿಂದ ನನಗೆ ಅನ್ಯಾಯ ಆಗಿದೆ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದಾಗ ಎಲ್ಲ ಕೇಳಿದ್ಮೇಲೆ ಅದು ನ್ಯಾಯ ನಮ್ಮ ಕಡೆ ಇಲ್ಲಮ್ಮ ಅಂತ ಅವರು ಹೇಳಿಬಿಟ್ಟು ಲೈಕ್ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಶ್ರೇಯನ್ಗೆ ಗೊತ್ತಾಗುತ್ತೆ ಈ ವಿಷಯ. ಆಮೇಲೆ ಅವಳಿಗೆ ಎಕ್ಸಾಮ್ಸ್ ಬರುತ್ತೆ, ಪ್ರಿಪ್ರೇಟ್ರಿಗಳೆಲ್ಲ ಬರುತ್ತೆ, ಕಾನ್ಸಂಟ್ರೇಟ್ ಮಾಡ್ತಾರೆ. ಶ್ರೇಯಾ ಅವರು ಕಾನ್ಸಂಟ್ರೇಟ್ ಮಾಡಿ ಫೈನಲ್ ಆಗಿ 10th ಎಕ್ಸಾಮ್ನ ಬರೀತಾರೆ. ದಟ್ ಟು ಶಿ ಸ್ಕೋರ್ಡ್ 83% ಇನ್ 10th ಸ್ಟ್ಯಾಂಡರ್ಡ್. ಇದನ್ನೆಲ್ಲ ಇಟ್ಕೊಂಡು 83%ನ ಅವರು ಪಡೀತಾರೆ. ಅದಾಗಿದ್ಮೇಲೆ ಅವ್ರಿಗೆ ಈ ವಿಷಯಗಳೆಲ್ಲ ಗೊತ್ತಾಗುತ್ತೆ ಅವ್ರ ಪೇರೆಂಟ್ಸಿಂದ, ದಟ್ ಅವರು ಫ್ರೆಂಡು ಈ ಥರ ಅನ್ಯಾಯ ಹೊರಗಾಗಿದ್ದಾರೆ ಅಂತ ಅವ್ರಿಗೆಲ್ಲ ಗೊತ್ತಾದ್ಮೇಲೆ ಅವರು ಅದನ್ನ PU ಮುಗಿಸ್ಕೊಂಡು ಡಿಗ್ರಿಗೆ ಬಂದಾಗ ಆ ಕೇಸಸ್ ಬಗ್ಗೆ ತುಂಬ ಅವರು ಹೋಗಿ ಪೊಲೀಸಿಗೆ ಪ್ರೆಷರ್ ಹಾಕಿ ಫೈನಲ್ ಆಗಿ ಅವರು ಒಂದು ರೀತಿಯಲ್ಲಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಬಟ್ ಅದು ಕೇಸಿನ ನಡೀತಾನೆ ಇದೆ. ಸೊ ಇವಾಗ ಅವರು ವೆಲ್ ಸೆಟಲ್ಡ್ ಕೂಡ ಆಗಿದ್ದಾರೆ. ಸೊ ಚೆನ್ನಾಗಿದೆ. ಆ್ಯಂಡ್ ಅವರೆಲ್ಲ ಸೆಟಲ್ ಆಗಿದ್ದಾರೆ, ಯಾರಿಗೂ ಇದಿಲ್ಲ. ಆ್ಯಂಡ್ ನನ್ನ ಪ್ರಕಾರ ಅವರಿಗೆ ಪನಿಷ್ ಆಗಬೇಕು ಅನ್ನೋದು ನನ್ನ ಒಂದು ಮನಸ್ಸಲ್ಲಿದೆ. ಅವ್ರಿಗೆ ಪನಿಷ್ಮೆಂಟ್ ಆಗಲಿ ಆ್ಯಂಡ್ ಯಾರಿಗೂ ತೊಂದರೆ ಆಗದೆ ಇರಲಿ, ಎಲ್ಲರೂ ಚೆನ್ನಾಗಿರಲಿ. ಸೊ ಈ ಥರ ಘಟನೆಗಳು ನಿಮ್ಮ ಲೈಫಲ್ಲೂ ಕೂಡ ಆಗಿರುತ್ತೆ ಖಂಡಿತವಾಗ್ಲೂ. ದಯವಿಟ್ಟು ಈ ಥರ ಘಟನೆಗಳಿದ್ರೆ ನನ್ನ ಒಂದು ಮೇಲ್ಗಡೆ ನಾನು ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ID ಕೊಟ್ಟಿದ್ದೀನಿ ನಂದು, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಸ್ಟೋರಿನ ಹಾಕಿ ಆ ಸ್ಟೋರಿನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನೀವು ಒಂದೊಂದು ಲೈಕ್ ಒಂದೊಂದು ಕಮೆಂಟ್ ನನಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ. ಇಂಥರ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.